ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ರಿಗೂ ಶುಭಾಶಯಗಳು. ದೇವರು ಒಳ್ಳೇದೇ ಮಾಡಲಿ. ತನ್ನನ್ನು ನಂಬಿದವರಿಗೆ ದೇವರು ಯಾವತ್ತೂ ಕೆಟ್ಟದ್ದು ಮಾಡಿಲ್ಲ. ನಿನ್ನ ಬಗ್ಗೆ ನನಗೊಂದು ಒಳ್ಳೆಯ ಆಲೋಚನೆ ಇದೆ. ಜೆರೆಮೀಯ 29:11 ದೇವರು ಹೇಳ್ತಾರೆ, ನಿಮ್ಮ ಬಗ್ಗೆ ನನಗೊಂದು ಒಳ್ಳೆಯ ಆಲೋಚನೆ, ಅದು ನಿಮ್ಮ ನಾಶಕ್ಕಾಗಿ ಅಲ್ಲ, ನಿಮ್ಮ ಉದ್ಧಾರಕ್ಕಾಗಿ. ದೇವರಿಗೆ ನಿನ್ನನ್ನು ಸುಮ್ಮನೆ ಹುಟ್ಟಿಸಿಲ್ಲ. ನಿನ್ನ ಬಗ್ಗೆ ಒಂದು ಒಳ್ಳೆಯ ಆಲೋಚನೆ, ಒಳ್ಳೆಯ ಯೋಜನೆ ಹೊಂದ್ಕೊಂಡಿದ್ದಾರೆ. ನಾವು ನೋಡ್ತೀವಿ ಯೆಶಾಯ 54:4, ಅಂಜಬೇಡ, ಅಂಜಬೇಡ, ನಿನಗಾಗುವುದಿಲ್ಲ ಅವಮಾನ, ನಿನಗಾಗುವುದಿಲ್ಲ ಅವಮಾನ, ನಾಚಬೇಡ, ನಿನಗಾಗದು ಆಶಾಭಂಗ, ನಿನಗಾಗದು ಆಶಾಭಂಗ. ಮರವೇ ಯೌವನದಲ್ಲಿ ನಿನಗಾದ ಅವಮಾನವನ್ನು, ಮರೆಯುವೆ ಯೌವನದಲ್ಲಿ ನಿನಗಾದ ಅವಮಾನವನ್ನು, ಬಾಳಿನಲ್ಲಿ ಬಂದ ನಿಂದೆ ನೆನಪಿಗೆ ಬಾರದಿನ್ನು. ನಿನ್ನ ನೆನಪಿಗೆ ಬರೋದಿಲ್ಲ. ದೇವರ ವಾಗ್ದಾನ ಇದು, ಸುಳ್ಳಲ್ಲ. ನಾನು ಇವತ್ತು ಬಂದೆ ಮುಲ್ಕಿಯಲ್ಲಿ ಧ್ಯಾನ, ಸುಮಾರು 180 ಜನ ಬಂದಿತ್ತು. ತುಂಬಾ ಚೆನ್ನಾಗಿತ್ತು. ದೇಶ ವಿದೇಶದಿಂದ ಎಲ್ಲ ಧ್ಯಾನಕ್ಕೆ ಬಂದ್ರು, ಧ್ಯಾನದಲ್ಲಿ ಭಾಗವಹಿಸಿದ್ರು. ಕೊನೆ ದಿನ ಸಾಕ್ಷಿ ಹೇಳಿದ್ರು. ಅದರಲ್ಲಿ ಒಂದು ಅಕ್ಕ ಬಂದು ಹೇಳಿದ್ರು, ನನ್ನ ಮಗ ದುಬೈಗೆ ಹೋಗಿದ್ದ, ಅಲ್ಲಿ ಸಿಕ್ಕಾಪಟ್ಟೆ ಸಿಗರೆಟ್ ಸೇದೋದು, ಕುಡಿಯೋದು, ದುಶ್ಚಟಕ್ಕೆ ಬಲಿಯಾದ. ಸಣ್ಣ ವಯಸ್ಸು, ಅವಾಗಲೇ ಒಂದು ದುಶ್ಚಟಕ್ಕೆ ಬಲಿಯಾದ. ಹೋದ ವರ್ಷ ನಾನು ಇದೇ ಮುಲ್ಕಿ ಡಿವೈನ್ ಕಾಲ್ ಸೆಂಟರ್ನಲ್ಲಿ ಧ್ಯಾನಕ್ಕೆ ಬಂದೆ. ನೀವು ಹೇಳಿದ್ರಿ, ನಿಮ್ಮ ಮಗನನ್ನು ಸಮರ್ಪಿಸಿ ಸ್ತುತಿ ಮಾಡಿ, ಪ್ರಾರ್ಥಿಸಿ. ದೇವರು ನೋಡ್ಕೋತಾರೆ. ಪ್ರಾರ್ಥನೆ ಯಾವತ್ತೂ ವೇಸ್ಟ್ ಆಗಲ್ಲ. ಪ್ರಾರ್ಥನೆ ಒಂದು ಆಯುಧ. ಪ್ರೇಯರ್ ಇಸ್ ದ ಬೆಸ್ಟ್ ವೆಪನ್ ಇನ್ ದ ವರ್ಲ್ಡ್. ಪ್ರೇಯರ್ ಮಾಡಿ. ನಾನು ಸೈಪ್ರಸ್ ಹೋದೆ, ಕೆಲಸ ಮಾಡ್ತಾ ಸಮಯ ಸಿಕ್ಕಾಗೆಲ್ಲ ಪ್ರಾರ್ಥಿಸಿದೆ. ಪ್ರಾರ್ಥಿಸಿ ಪ್ರಾರ್ಥಿಸಿ ಪ್ರಾರ್ಥಿಸಿದ್ದೆ. 3-4 ತಿಂಗಳ ಹಿಂದೆ ನನ್ನ ಮಗ ಕುಡಿಯೋದಕ್ಕೆ ಅಂತ ಬ್ರ್ಯಾಂಡಿ ಶಾಪ್ಗೆ ಹೋಗಿದ್ದಾನೆ. ಕುಡಿಯಕ್ಕಾಗ್ತಾ ಇಲ್ಲ, ವಾಂತಿ ಬರ್ತಾ ಇದೆ. ಅದೇ ತರ ಸಿಗರೆಟ್ ಸೇದಕ್ಕೂ ತಗೊಳಕ್ ಹೋದ, ತಗೊಳಕ್ ಮನಸ್ಸಿಲ್ಲ. ನನಗೆ ಯಾಕೆ ಹಿಂಗಾಯ್ತು ಗೊತ್ತಿಲ್ಲ. ಒಂದೇ ದಿನ ಎಲ್ಲ ಬಿಟ್ಬಿಟ್ಟೆ. ನನ್ನ ತಾಯಿಯ ಪ್ರಾರ್ಥನೆ, ತಾಯಿ ಮಗ ಇಬ್ರು ಬಂದು ಸಾಕ್ಷಿ ಹೇಳಿದ್ರು. ಪ್ರಾರ್ಥಿಸುವಾಗ ದೇವರು ಅದ್ಭುತ ಮಾಡ್ತಾರೆ. ಪ್ರೈಸ್ ದಿ ಲಾರ್ಡ್. ಬಹಳ ವರ್ಷದ ಹಿಂದೆ ಊಟಿ ಪಕ್ಕದಲ್ಲಿ ಗೂಡಲು, ಅಲ್ಲಿ ಧ್ಯಾನ. ಮಧ್ಯಾಹ್ನ 3 ಗಂಟೆಗೆ ನಾನು ಆರಾಧನೆ ಮಾಡ್ತಾ ಇದ್ದೀನಿ. ಆಗ ನಾನಂದೆ, ವಿದೇಶದಲ್ಲಿರುವ ನಿಮ್ಮ ಮಕ್ಕಳಿಗಾಗಿ ಅವರನ್ನು ಸಮರ್ಪಿಸಿ ಪ್ರೇಯರ್ ಮಾಡೋಣ. ಎಲ್ಲರೂ ಕೈ ಎತ್ತಿ, ವಿದೇಶದಲ್ಲಿರುವ ಬಂಧುಗಳಿಗಾಗಿ, ಮಕ್ಕಳಿಗಾಗಿ ಪ್ರಾರ್ಥನೆ ಆರಂಭ ಆಯಿತು. ನಾನು ಎಲ್ಲ ಬಂಧನಗಳಿಂದ ಬಿಡುಗಡೆ ಪ್ರಾರ್ಥಿಸಿದೆ. ಪ್ರಾರ್ಥಿಸಿ ಪ್ರಾರ್ಥಿಸಿ ಪ್ರಾರ್ಥಿಸ್ತಿರುವಾಗ ಒಂದು ಅಮ್ಮ ಒಂದು ಮೊಬೈಲ್ ಹಿಡ್ಕೊಂಡು ಹೋಗಿ ಬಂತು. ಅಮ್ಮನ ಹೆಸರು ರೋಸಮ್ಮ. ನಾನು ಆರಾಧನೆ ಮಧ್ಯೆ ಡಿಸ್ಟರ್ಬ್ ಬೇಡ ಅಂದೆ. ಫಾದರ್ ಹೃದಯರಾಜ್ ಅಂತಿದ್ರು. ಅವ್ರು ಹೇಳಿದ್ರು, ಅವ್ರು ಕೇಳಿಸ್ಕೊಂಡ್ರು. ಅದು ದೊಡ್ಡ ವಿಟ್ನೆಸ್ ಅಂದ್ರು. ಕರೆದ ಹೇಳಿದೆ, ಏನಮ್ಮ ನೀವು, ವಾಟ್ ಇಸ್ ಯುವರ್ ನೇಮ್? ಅವರಂದ್ರು, ನನ್ನ ಹೆಸರು ರೋಸಮ್ಮ. ಏನಾಯ್ತು? ನನ್ನ ಮಗ ಆನಂದ್ ಸಿಂಗಪೂರ್ನಲ್ಲಿ ಕೆಲಸ ಮಾಡ್ತಾನೆ. ನಾನು ಇಲ್ಲಿ ಪ್ರಾರ್ಥಿಸುವಾಗ 3 ಗಂಟೆಗೆ ನಿಮ್ಮ ಜೊತೆಗೆ ನನ್ನ ಮಗನನ್ನ ಸರೆಂಡರ್ ಮಾಡಿ ಪ್ರಾರ್ಥಿಸಿದೆ. ನನ್ನ ಮಗನಿಗೆ ಬೀಡಿ, ಸಿಗರೆಟ್ ಕುಡಿತಾ ಎಲ್ಲ ಇತ್ತು. ಇಲ್ಲಿ ಪ್ರಾರ್ಥಿಸುವಾಗ ನನ್ನ ಮಗನ ಫೋನ್ ಬಂತು. ಅಮ್ಮ, ನನ್ನ ಮೈಯೆಲ್ಲ ಬಿಸಿ ಬಿಸಿ ಆಗ್ತಾ ಇದೆ, ನನಗೇನೋ ಆಗ್ತಾ ಇದೆ, ನನಗೆ ಮೈಯೆಲ್ಲ ನಡುಗ್ತಾ ಇದೆ, ಬ್ರಾಂಡಿ ವಾಸನೆ ನೋಡೋದು ಕಂಡ್ರಾಗಲ್ಲ, ಹಂಗಾಗ್ತಾ ಇದೆ, ಸಿಗರೆಟ್ ಬಾಯಿ ಹತ್ರ ತಗೊಂಡೋದ್ರ ವಾಂತಿ ಬರ್ತಾ ಇದೆ. ಅಮ್ಮ ನನಗೇನೋ ಆಗಿದೆ, ಅಮ್ಮ ನನಗೇನೋ ಆಗಿದೆ, ಅಳ್ತಾ ಇದ್ದಾನೆ. ಅಮ್ಮ ಅಂದ್ರು, ಇಲ್ಲಿ ಆರಾಧನೆಯಲ್ಲಿ ನಿನಗಾಗಿ ಪ್ರಾರ್ಥಿಸಿದ್ವಿ. ಸಿಂಗಪೂರ್ ಅಲ್ಲಿ, ಗೂಡಲೂರಿಯಲ್ಲಿ, ಎಲ್ಲಿಂದಲಾದ್ರೂ ಪ್ರಾರ್ಥಿಸಿರಿ. ನಿಮ್ಮ ಪ್ರಾರ್ಥನೆ ದೇವರು ಕೇಳ್ತಾರೆ, ಖಂಡಿತ ಕೇಳ್ತಾರೆ. ಎಲ್ಲದಕ್ಕೂ ಒಂದು ಸಮಯ ಇದೆ. ಆ ಸಮಯದೊಳಗೆ ದೇವರು ಕೇಳ್ತಾರೆ. ಅವಮಾನಗಳಾಗುತ್ತೆ,
ದೇವರು ಹೇಳ್ತಾರೆ, ಅಂಜಬೇಡ, ನಿನಗಾಗುವುದಿಲ್ಲ ಅವಮಾನ. ದುಂಡುಗಾರ ಮಗ ಸಿನಿಮಾ 1 ವರ್ಷ ಆಯ್ತು, ಎಂಟಪ್ಪ ಆಗಿದೆ. ಪ್ರೊಡ್ಯೂಸರ್ ತೀರ್ಕೊಂಡ್ರು. ನನಗೆ ಫೈನಾನ್ಸ್ ಮಾಡಕ್ ಬರಲ್ಲ, ಸ್ಪಾನ್ಸರ್ ಕೇಳಕ್ ಬರಲ್ಲ. ಯೂಟ್ಯೂಬ್ನಲ್ಲೇ ಕೇಳ್ತಾ ಇದ್ದೆ. ಯಾರ ಮನೆಗೂ ಹೋಗಿಲ್ಲ ನಾನು ಸ್ಪಾನ್ಸರ್ ಬೇಕು ಅಂತ. ಪ್ರೇಯರ್ ಮಾಡಿದೆ. ದೇವರು ಹೇಳಿದ್ರು, ತಕ್ಕ ಸಮಯ, ಅದಕ್ಕೊಂದು ಟೈಮ್ ಇದೆ. ಆ ಟೈಮ್ನಲ್ಲಿ ದುಂದುಗಾರ ಮಗ ಅದ್ಭುತವಾಗಿ ಹೊರಗೆ ಬರುತ್ತೆ, ಭಯಪಡಬೇಡ. ಯಾರಾದ್ರೂ ಏನಾದ್ರೂ ಅನ್ಕೊಳ್ಳಿ, ನಡಚಬೇಡ, ಹೆದರ್ಬೇಡ. ಯಾಕೆಂದ್ರೆ ನಾನು ಯಾವುದೂ ಆಸ್ತಿ ಮಾಡಿಲ್ಲ, ನನಗೆ ಶಾಲೆಗಳಿಲ್ಲ, ಅನಾಥಾಶ್ರಮಗಳಿಲ್ಲ, ಧ್ಯಾನ ಮಂದಿರಗಳಿಗೆ ಕಟ್ಟಲಿಲ್ಲ. 35 ವರ್ಷದಿಂದ ಪ್ರಪಂಚದ ಉದ್ದಗಲಕ್ಕೂ ಯೇಸು ಮಹಿಮೆಯನ್ನು ಸಾರಿದ್ದೇನೆ. 630 ಹಾಡುಗಳನ್ನು ಬರೆದಿದ್ದೇನೆ. 3 ಸಿನಿಮಾ ಹರಿಹರ ಆರೋಗ್ಯ ಮಾತೆಯನ್ನ ಮಾಡಿದ್ದೇನೆ. ವಿಡಿಯೋ ಆಲ್ಬಮ್ 200 ಮಾಡಿದ್ದೇನೆ. 37 ದೇಶಕ್ಕೆ ಹೋಗಿ ಬಂದಿದ್ದೇನೆ. ಯೇಸು ಮಹಿಮೆಗಾಗಿ. ನನಗಾಗಿ ಏನೂ ಇಲ್ಲ, ನನಗೆ ಯೇಸು ಇದ್ದಾರೆ. ಯೇಸುವನ್ನು ಆದಾಯ ಮಾಡಿಕೊಳ್ಳಲು, ಯೇಸುವನ್ನು ನನ್ನ ಸ್ವಂತ ನಾಯಕನನ್ನಾಗಿ ಮಾಡಿಕೊಡಲು, ಈ ಲೋಕದ ಸುಖವೆಲ್ಲ ನನಗೆ ಕಸ. ಅದರ ನನಗೊಂದು ಆಂಬಿಷನ್, ಸಾಯೋದ್ರೊಳಗೆ ದುಂಡುಗಾರ ಮಗ ಮಾಡಬೇಕು. ಏನ್ ಮಾಡೋದು ಗೊತ್ತಿಲ್ಲ. ಅದಕ್ಕೆ ನೀವು ಒಬ್ಬರು ಸ್ಪಾನ್ಸರ್ ಆಗಬಹುದು, ಬಲವಂತ ಇಲ್ಲ. ದೇವರು ನಿಮಗೆ ಹೇಳಿದ್ರೆ ನನಗೆ ಸ್ಪಾನ್ಸರ್ ಮಾಡಿ. ಇನ್ನು 15 ಲಕ್ಷ ಬೇಕು ನನಗೆ. ಅದೇ ತರ ಇದು ನಾನು ಬರೆದ ಹಾಡುಗಳ ಸಂಕಲನ. ಇದರ ಎಡಿಟರ್ ಫಾದರ್ ಫ್ರಾಂಕ್ಲಿನ್ ಡಿಸೂಸ. 650 ಹಾಡುಗಳು. ತನು ಮನವ ಅರ್ಪಿಸುವೆ ದೇವಾ. ಈ ಬುಕ್ ನಾವು 5,000 ಪ್ರಿಂಟ್ ಮಾಡಿದ್ವಿ. ಕೆಲವರು ಸಹಾಯ ಮಾಡಿದ್ರು, ಮುಗಿದೋಯ್ತು. ಮತ್ತೆ ಪ್ರಿಂಟ್ ಮಾಡಬೇಕು. ತುಂಬಾ ಬೇಡಿಕೆ ಇರುವ ಪುಸ್ತಕ. ಯಾರಾದ್ರೂ ಮುಂದೆ ಬಂದು ನಮಗೆ ಈ ಪುಸ್ತಕವನ್ನ ಒಂದು 5,000 ಕಾಪಿ ಪ್ರಿಂಟ್ ಮಾಡಿಕೊಟ್ರೆ ದೇವರ ಮಹಿಮೆ ಆಗತ್ತೆ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಸುಮನಸ್ಕರಿಗೆ ಶಾಂತಿ. ತಪ್ಪಾಗಿಲ್ಲ, ನನಗಾಗಿ ಅಲ್ಲ, ದೇವರ ಮಹಿಮೆಗಾಗಿ. ಇದರಲ್ಲಿ ಪ್ರಪಂಚ ಆಡುವ ಆರಾಧನೆ ತಂದೆಯೇ, ಆರಾಧನೆ ಯೇಸುವೆ ಈ ಹಾಡಿದೆ. ನಾನೇ ಬರೆದಿದ್ದದು. ತನು ಮನವ ಅರ್ಪಿಸುವೆ ನಿತ್ಯ ಸಹಾಯ ಮಾತೆ. ಎಲ್ಲ ಹಾಡುಗಳು ನಿಮ್ಗೆ ಗೊತ್ತಿರೋ ಹಾಡುಗಳು. ಯೇಸು ವಲ್ಲಭ, ಯೇಸು ರಕ್ತಕ, ಕೈಯ ತಟ್ಟಿ ಹಾಡುವ, ಎಲ್ಲ ನಿಮ್ಗೆ ಗೊತ್ತಿರೋ ಹಾಡುಗಳು. ತುಂಬಾ ಬೇಡಿಕೆಯಲ್ಲಿದೆ. ನಮ್ಮ ಹತ್ರ ಹಾಡಿನ ಪುಸ್ತಕ ಮುಗ್ದೋಗಿದೆ. ಯಾರಾದರೂ ಸಹಾಯ ಮಾಡಂಗಿದ್ರೆ ಹಾಡಿನ ಬುಕ್ ಪ್ರಿಂಟ್ ಮಾಡಬಹುದು. ಸ್ಕೂಲ್ ಕಟ್ಟಕ್ಕೋ ಅನಾಥಾಶ್ರಮಕ್ಕೋ ಯಾವುದಕ್ಕೂ ನಾನು ಕೇಳ್ತಾ ಇಲ್ಲ. ಯೇಸು ಮಹಿಮೆಗಾಗಿ ಮಾತ್ರ. ಬಲವಂತನೂ ಇಲ್ಲ. ಪ್ರೇರಣೆಯಾದರೆ ನನಗೆ ಸಹಾಯ ಮಾಡಿ. ಈ ಬುಕ್ಕುಗಳನ್ನ ಹೊರಗೆ ತರೋಣ. ದುಂದುಗಾರ ಮಗ ಸಿನಿಮಾ ಹೊರಗೆ ತರೋಣ. ಎಷ್ಟೋ ಮರ್ಯಾದೆ ಆಯ್ತು, ಆದ್ರೂ ಯೇಸುವನ್ನು ಬಿಟ್ಟು ನಾನು ಹೋಗ್ಲಿಲ್ಲ. ಬೈಬಲ್ ಹೇಳ್ತಾ ಇದೆ, ನಾಚಬೇಡ, ನಿನಗಾಗದು ಆಶಾಭಂಗ. ಮರವೇ ವನದಲ್ಲಿ ನಿನಗಾದ ಅವಮಾನವನ್ನು, ಬಾಳಿನಲ್ಲಿ ಬಂದ ನಿಂದೆ ನೆನಪಿಗೆ ಬಾರದಿನ್ನು. ಯೆಶಾಯ 54:4. ಯೆಶಾಯ 54:4 ಸತತವಾಗಿ ಓದಿ. ನಿರಾಶರಾಗಬೇಡಿ. ಈ ಲೋಕದಲ್ಲಿರುವ ದುರಾತ್ಮನಿಗಿಂತ ನಮ್ಮಲ್ಲಿರುವ ದೇವರ ಆತ್ಮ ಶ್ರೇಷ್ಠ. ಶಕ್ತಿ ಆತ್ಮ. ದೇವರು ನಮಗೆ ಕೊಟ್ಟ ಆತ್ಮ ಹೇಡಿ ಆತ್ಮವಲ್ಲ, ಪರಿಶುದ್ಧಾತ್ಮ, ಪಾವನಾತ್ಮ ನಮ್ಮ ಜೊತೆಗಿದ್ದಾರೆ. ಭಯಪಡಬೇಡಿ, ಹೆದರಬೇಡಿ. ನಾವು ನಿಮ್ಮ ಕುಟುಂಬಗಳಿಗಾಗಿ ಪ್ರಾರ್ಥಿಸ್ತೇನೆ. ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೋಬೇಕು. ಹಣ ಇದೆ, ಅಂತಸ್ತಿದೆ, ಕುಟುಂಬದಲ್ಲಿ ಸಮಾಧಾನ ಇಲ್ಲ. ನನಗೆ ಡೈರೆಕ್ಟ್ ಫೋನ್ ಮಾಡ್ತಾರೆ. ನಾ ಪ್ರೇಯರ್ ಮಾಡ್ತಾ ಇದ್ದೀನಿ, ಉಳಿಸ್ಕೊಳ್ತಾ ಇದ್ದೇನೆ. ಮನೆಯಲ್ಲಿ ಗಂಡ ಹೆಂಡತಿ ಇಬ್ರು ಸದಾ ಜಗಳ, ಮಕ್ಕಳಿಲ್ಲದ ದಂಪತಿಗಳು, ಆರೋಗ್ಯದ ಕೊರತೆ ಇರುವ
ದಂಪತಿಗಳು, ಯೇಸುವೇ ನಿಮ್ಮ ನಾಮದಲ್ಲಿ ಬಿಡ್ತಾ ಇದ್ದೀನಿ. ಇದನ್ನು ವೀಕ್ಷಿಸುತ್ತಿರುವ ಸರ್ವರು ಪರಿಶುದ್ಧಾತ್ಮ ಶಕ್ತಿಯಿಂದ ತುಂಬಿರಿ. ನಮಗೆ ನೀವು ನೀಡಿದ ಆತ್ಮ ಹೇಡಿ ಆತ್ಮವಲ್ಲ, ಎದುರಿಸುವ ಆತ್ಮ. ಈ ಲೋಕದಲ್ಲಿರುವ ದುರಾತ್ಮನಿಗಿಂತ ನಮ್ಮಲ್ಲಿರುವ ದೇವರಾತ್ಮ ಶ್ರೇಷ್ಠ ಆತ್ಮ. ಆ ಆತ್ಮನಿಂದ ತುಂಬಿರಿ. ಬಂದ ಕೇಡುಗಳು, ಬರಲಿರುವ ಕೇಡುಗಳು ಯೇಸು ನಾಮದಲ್ಲಿ ಬಿಟ್ಟು ಸುಟ್ಟು ಬೂದಿಯಾಗಲಿ. ನಿಮ್ಮ ಅಭಿಲಾಷೆಗಳು ನೆರವೇರಲಿ. ನಿಮ್ಮ ಸಾಲ ತೀರಲಿ. ನಿಮ್ಮ ಕೊಡುವ ಕೈಗಳು ಆಶೀರ್ವಾದವಾಗಲಿ. ನಿಮ್ಮ ಮಕ್ಕಳಿಗೆ ಕೆಟ್ಟ ಸ್ನೇಹ ಮತ್ತು ಅಪಘಾತಗಳು ತಪ್ಪಿ ಹೋಗಲಿ. ಯೇಸು ನಾಮದಲ್ಲಿ ನೀವು ಉಣ್ಣುವ ಆಹಾರ ನಿಮ್ಮ ದೇಹಕ್ಕೆ ಶಕ್ತಿಯಾಗಲಿ, ರೋಗಕ್ಕೆ ಔಷಧಿಯಾಗಲಿ. ಎಲ್ಲ ಕೆಡುಗಳು ಬಿಟ್ಟು ಹೋಗಲಿ. ಎಲ್ಲ ಶಾಪಗಳು ಆಶೀರ್ವಾದವಾಗಲಿ. ಯೇಸು ನಾಮದಲ್ಲಿ ಆಮೆನ್. God bless. Hallelujah.